ಹಿಂದುಳಿದ ವರ್ಗಗಳ ಹಾಸ್ಟೆಲ್ನ ಸ್ಥಿತಿ ಅಯೋಮಯ. ಸುಸರ್ಜಿತ ಶೌಚಾಲಯವಿದ್ರೂ ಚೊಂಬು ಹಿಡಿದು ಹೊರ ಹೋಗುವ ಪರಿಸ್ಥಿತಿ. ಮಕ್ಕಳು ಮಲಗುವ ಕೋಣೆ ಗಬ್ಬೆದ್ದು ನಾರ್ತಾ ಇದೆ. ಹೌದು, ತಾಲೂಕಿನ ಹಾಸ್ಟೆಲ್ಗಳ ಚಿತ್ರಣವನ್ನ ನಿಮ್ಮ ಪ್ರಜಾಶಕ್ತಿ ಟಿವಿಯು ಬಯಲು ಮಾಡ್ತಾನೆ ಬಂದಿದೆ. ಇವತ್ತು ಕೂಡ ಮತ್ತೊಂದು ಹಾಸ್ಟೆಲ್ನ ಅವ್ಯವಸ್ಥೆಯ ಮೇಲೆ ಪ್ರಜಾಶಕ್ತಿ ಟಿವಿ ಬೆಳಕು ಚೆಲ್ಲಿದ್ದು, ಈ ಹಾಸ್ಟೆಲ್ನಲ್ಲಿ ಹೆಣ್ಣು ಮಕ್ಕಳಿಗೆ ಸುಸರ್ಜಿತವಾದ ಶೌಚಾಲಯವಿದ್ರೂ ಕೂಡ ಶೌಚಾಲಯಕ್ಕಾಗಿ ಹೊರಗೆ ಹೋಗ್ತಾ ಇದ್ದು, ಅಲ್ಲಿ ಮಕ್ಕಳು ಮಲಗುವ ಕೋಣೆ ಗಬ್ಬೆದ್ದು ನಾರ್ತಾ ಇದೆ. ಜೊತೆಗೆ ಮಕ್ಕಳು ಇಕ್ಕಟ್ಟಿನಲ್ಲಿರುವ ಕೋಣೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ಪಾವಗಡದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿರೋ ದಲಿತ ಹೆಣ್ಣು ಮಕ್ಕಳಿರೋ ಹಾಸ್ಟೆಲ್ನ ದುಸ್ಥಿತಿಯಾಗಿದೆ. ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ವಿದ್ಯಾರ್ಥಿ ನಿಲಯಗಳು ಬಡ ದಲಿತ ಹೆಣ್ಣು ಮಕ್ಕಳಿಗೆ ವರದಾನವಾಗುವ ಬದಲು ಮತ್ತಷ್ಟು ಸಮಸ್ಯೆಗೆ ಕಾರಣೀಭೂತವಾಗ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಪಾವಗಡದಲ್ಲಿರುವ ವಿದ್ಯಾರ್ಥಿ ನಿಲಯದಲ್ಲಿ 1ರಿಂದ 5ನೇ ತರಗತಿಯ ಸುಮಾರು 125 ಹೆಣ್ಣು ಮಕ್ಕಳಿದ್ದು, ಶೌಚಾಲಯವಿದ್ರೂ ಪುಟಾಣಿ ಮಕ್ಕಳು ಶೌಚಾಲಯಕ್ಕಾಗಿ ಚೊಂಬು ಹಿಡಿದು ಹೊರ ಹೋಗುವ ಪರಿಸ್ಥಿತಿಯಾಗಿದೆ. ಇನ್ನು ಮಕ್ಕಳಿರುವ ಕೋಣೆಗಳು ಗಬ್ಬೆದ್ದು ನಾರ್ತಾ ಇದ್ದು, ಆ ಇಕ್ಕಟ್ಟಿನಲ್ಲಿಯೇ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇನ್ನು ಇಲ್ಲಿನ ಅಧಿಕಾರಿಗಳಿಗೆ ಕೇಳಿದ್ರೆ ಮಕ್ಕಳ ಹಣ ಕಡತಗಳಲ್ಲಿ ಮಾತ್ರ ಲೆಕ್ಕ ಇದೆ. ಮಕ್ಕಳಿಗೆ ಖರ್ಚು ಮಾಡಿದ ಹಣದ ಬಗ್ಗೆ ಓಚರ್ಗಳನ್ನ ತೋರಿಸ್ತಾರೆ. ಹೌದು, ಹೈಟೆಕ್ ವಸತಿ ನಿಲಯ ಎಂಬಂತೆ ಅನುದಾನ ಖರ್ಚು ಮಾಡ್ತಾರೆ. ಆದ್ರೆ ಯಾವುದೇ ಬದಲಾವಣೆಗಳು ಮಾತ್ರ ಕಾಣಿಸ್ತಾ ಇಲ್ಲ. ಕನಿಷ್ಠ ಮಕ್ಕಳಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ. ಇನ್ನಾದ್ರೂ ವಸತಿ ನಿಲಯದ ಸಮಸ್ಯೆಯನ್ನ ಬಗೆಹರಿಸಿ ಮಕ್ಕಳ ಆರೋಗ್ಯವನ್ನ ಕಾಪಾಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.